ಬೆಂಗಳೂರಿನಲ್ಲಿ ಮಾತ್ರ ಗುಂಡಿ ಗಂಡಾಂತರ ಅಂತ ಅಂದ್ಕೊಂಡ್ರೆ ತಪ್ಪು. ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗೇನಿಲ್ಲ. ಮಂಗಳೂರಿನಲ್ಲೂ ಕೂಡ ರಸ್ತೆ ತುಂಬ ಗುಂಡಿಮಯ, ಎಲ್ಲಿ ನೋಡಿದ್ರು ಗುಂಡಿ ಗುಂಡಿ ಗುಂಡಿ. ರಸ್ತೆ ಗುಂಡಿ ಕಂಡು ಕಾಂಗ್ರೆಸ್ ಶಾಸಕ ಕೆಂಡಾಮಂಡಲರಾಗಿದ್ದಾರೆ. ರಸ್ತೆ ಗುಂಡಿ ಮುಚ್ಚದ ನಗರಸಭಾ ಕಮಿಷನರ್ ವಿದ್ಯಾಗೆ ತರಾಟೆ ತಗೊಂಡಿದ್ದಾರೆ. ಫೋನ್ ಮಾಡಿ ಪುತ್ತೂರು ಕೈ ಶಾಸಕ ಅಶೋಕ್ ಕುಮಾರ್ ರೈ ಕ್ಲಾಸ್ ತಗೊಂಡಿರ್ತಕ್ಕಂಥದ್ದು. ಏನು ಕ್ಲಾಸು? ದಿನ ನೀವೇ ಓಡಾಡೋ ಜಾಗ ಇದೆಲ್ಲ, ನಿಮ್ಮದೇ ಕ್ಷೇತ್ರಗಳು ಇವೆಲ್ಲ. ನೀವು ಆರಂಭದಿಂದ ಹೇಳಬೇಕು. ಒಂದು ದಿನ ನೋಡ್ಬಿಟ್ಟು ಗುಂಡಿನ ಫೋನ್ ಮಾಡಿ ಬೈದ್ರೆ ಏನು ಪ್ರಯೋಜನ? ಎಲ್ಲ ಗುಂಡಿ ಬಿದ್ದಿವೆ. ಈಗ ಕಳೆದ ಮಳೆಗಾಲದಲ್ಲಿ ಮಳೆ ಸುರಿದು ವಿಪರೀತ ಮಳೆ ಆಗಿದೆ ಮಂಗಳೂರು ಭಾಗದಲ್ಲಿ. ಆ ರೋಡೆಲ್ಲ ಗುಂಡಿ ಎದ್ದೋಗಿದೆ. ಆದರೂ ಶಾಸಕರು ಇದನ್ನು ನೋಡಿ ಕಮಿಷನರ್ ವಿದ್ಯಾ ಅವರಿಗೆ ಫೋನ್ ಮಾಡಿ ತರಾಟೆಗೆ ತಗೊಂಡಿದ್ದಾರೆ. ಕಮಿಷನ್ರೆ, ಏನು ನಾನು ಹೇಳೋದು ನಿಮಗೆ ಅರ್ಥ ಆಗ್ತದೆ ಇಲ್ವಾ? ಭಾಷೆ ಅರ್ಥ ಆಗ್ತದೆ ನಿಮಗೆ ಇಲ್ವಾ? ಆ ರೋಡೆಲ್ಲ ಪ್ಯಾಚ್ ವರ್ಕ್ ಮಾಡಬೇಕಂತ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಏನಾಯ್ತು ನಿಮಗೆ? ಎಷ್ಟು ಸಲ ಹೇಳಬೇಕು? ಏನು ನಾಳೆ ಎಲ್ಲ ನಾಳೆ ಅಂತ ಮೊನ್ನೆ ನಿಮ್ಮ ಹತ್ರ ಹೇಳಿಲ್ವ ನಾನು 3 ದಿವಸ ಅಲ್ಲಿ ಮಾಡಬೇಕು ಅಂತ? ನೀವು ಎಲ್ಲಿ ಮಾಡಿದ್ದಾರೆ ಹೇಳಿ. ತಲೆಯಿಂದಲೇ ಅಲ್ಲಿ ಎಲ್ಲ ಇದು ರಾಧಣ್ಣನಿಗೆ ಕೊಟ್ಟು ಅದನ್ನು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿದೆ. ವೈ ಯು ಆರ್ ಟೇಕಿಂಗ್ ಎವ್ರಿಥಿಂಗ್ ಲೈಟ್? ಇಂಜಿನಿಯರ್ ಮತ್ತೆ ನೀವು ಕಮಿಷನರ್ ಆಗಿರೋದು. ಇಂಜಿನಿಯರ್ ಅಂತ ಹೇಳಿದ್ರೆ ಅವ ಯಾವನವನು ಇಂಜಿನಿಯರು? ತಲೆ ಇದು ಕಟ್ಟಿ ಅವನಿಗೆ. ನಾಳೆ ಕೆಲಸ ಎಲ್ಲಾದ್ರೂ ಆಗದಿದ್ರೆ ಮತ್ತೆ ಏನು ಮಾಡ್ತೇನೆ ಅಂತ ಕೇಳಿ. ಏನು ನಿಮಗೆ ನಾವು ಲೈಟ್ ಆಗಿದೆ ಎಲ್ಲ ಕೇಳಿದ್ದು? ಜನ ಇಲ್ಲಿ ಸಾಯ್ತಾರೆ, ಹೋಗ್ಲಿಕ್ಕೆ ಆಗುದಿಲ್ಲ. ನಾನು ಮೊನ್ನೆ ಹೇಳಿದ್ದೀನಿ 3 ದಿವಸ ಅಲ್ಲಿ ಕೆಲಸ ಮಾಡಬೇಕು ಅಂತ. ಯಾಕೆ ವೈ ಯು ಆರ್ ಟೇಕಿಂಗ್ ಲೈಟ್? ಏನಾಗಿದೆ ನೋಡಿದ್ರೆ ನೀವು ವರ್ಕ್ ಸ್ಟಾರ್ಟ್? ನೀವು ಯಾವಾಗ ನೋಡಿದ್ರೆ ನೀವು ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಏನು ಸ್ಟಾರ್ಟ್ ಆಗಿದೆ? ಎಲ್ಲಿ? ನಾನು ಅಲ್ಲೇ ಹೋಗ್ತಾ ಇದ್ದೀನಿ. ಎಲ್ಲಿ ಸ್ಟಾರ್ಟ್ ಆಗಿದೆ? 1 ವಾರದಲ್ಲಿ ಮಾಡುವುದೇ ಕೆಲಸ? ಆ ರಾಧಾಕೃಷ್ಣ ಅವನಿಗೆ ಉಪ್ಪಿನಂಗಡಿ ಅವರಿಗೆ ಕ್ವಾಲಿಟಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದೀನಿ. ನೀವು ಸೀದಾ ವೈ ಯು ಆರ್ ಟೇಕಿಂಗ್ ವೆರಿ ಲೈಟ್? ನೀವು ಇಂಜಿನಿಯರ್ ಹತ್ರ ಬಿಟ್ರೆ ನೀವು ಕಮಿಷನರ್ ಯಾಕೆ? ಮತ್ತೆ ಏನು ಮಾತಾಡಿದ್ರಿ ನೀವು? ವೆದರ್ ವರ್ಕ್ ಹಸ್ ಡನ್ ಆರ್ ನಾಟ್, ಯು ಟೆಲ್ ಮೀ. ಏನು ಮಾತಾಡೋದು ನೀವು? 9 ದಿವಸ ಆಯ್ತು ಇಲ್ಲಿ ವರ್ಕ್ ಆಗಿದೆಯಾ? ನೋಡಿ, ರೋಡ್ ಆಗಿದೆ ಅಂತ ನೋಡಿ. ನೀವು ಅವನ ಹತ್ರ ಯಾರ ಹತ್ರ ಮಾತಾಡಿದ್ರಿ? ನೀವು ಎಲ್ಲಿ ಕೆಲಸ ಆಗಿದೆ? ಎಲ್ಲಿದೆ? ನಾನು ಮೊನ್ನೆ ಹೇಳಿಲ್ಲ ನಿಮಗೆ 3 ದಿವಸ ಅಲ್ಲಿ ಮಾಡಿ ಆಮೇಲೆ ಟೆಂಡರ್ ಮಾಡಿ ಅವ್ರಿಗೆ ಕೊಡಿ ಅಂತ? ಎಲ್ಲಿ ಮಾಡಿದ್ರಿ ಕೆಲಸ? ನಿಮಗೆ ಆಗೋದಿದ್ರೆ ನಾಳೆ ಕೆಲಸ ಶುರು ಮಾಡಿ. ಹಾಗಾದ್ರೆ ನನಗೆ ಗೊತ್ತಿದೆ ಹೇಗೆ ಮಾಡಬೇಕು ಅಂತ. ಏನು ವೈ ಆರ್ ಯು ಟೇಕಿಂಗ್ ವೆರಿ ಲೈಟ್ಲಿ? ಆರ್ ಯು ಅ ಕಮಿಷನರ್? ಫಾರ್ ಎವ್ರಿಥಿಂಗ್ ಯು ಆರ್ ಗಿವಿಂಗ್ ಟು ಯುವರ್ ಸಬಾರ್ಡಿನೇಟ್. ಯಾವಾಗ ನೋಡಿದ್ರೆ ಬ್ಯಾಂಗ್ಳೂರಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳ್ತೀರಿ. ನೀವು ಕೆಲಸ ಇಲ್ಲಿ ಬರುವಾಗ ಹೇಳಿದ್ರೆ ಹಾಗೆ ಮಾಡ್ತೀನಿ ಸರ್, ಹೀಗೆ ಮಾಡ್ತೀನಿ ಅಂತ. ನಾನು 2-3 ಸಲ ಹೇಳಿದೆ ನೋಡಿ, ಡೋಂಟ್ ಟೇಕ್ ಲೈಟ್ಲಿ. ಇಲ್ಲಿ ರೋಡ್ ಎಲ್ಲ ಹಾಲ ಇದನ್ನು ಮಾಡ್ಲಿಕ್ಕೆ ನೀವು ಕಮಿಷನ್ ಹಾಕಿ. ನೀವು ನಾಳೆ ಕೆಲಸ ಶುರು ಆಗ್ಬೇಕು. ನಾನು ಐ ಆಮ್ ವೆರಿ ಸೀರಿಯಸ್. ನಾಳೆ ಎಲ್ಲಾದ್ರೂ ನಾನು ಮೊನ್ನೆ ರಾಧಣ್ಣನಿಗೆ ಕೊಡಿ ಅಂತ ಹೇಳಿದ್ರೆ ಏನಾಯ್ತು ನಿಮ್ಗೆ? ಕೊಡ್ಲಿಲ್ಲ ಅವ್ರಿಗೆ ಕೆಲಸ? ಅಲ್ಲ, ನೀವು ಮಾತಾಡೋದು ಯಾವ ವರ್ಷದಲ್ಲಿ ಮಾಡುದು ಮೇಡಮ್? ನೀವು ಮಾಡುದು ಯು ಸ್ಟಾರ್ಟ್ ನೋ ಸ್ಟಾರ್ಟ್ ವಾಟ್ ಇಸ್ ದ ಅಲ್ಲ ಮಾಡಿ. ನೀವು ನೋಡಿ, ಎಷ್ಟು ಸಮಯ ಮಾತಾಡ್ತಾ ಇರ್ತೀರಿ? ಇನ್ನೊಂದು ಮಳೆಗಾಲ ಆಗೋರೆ ಮಾತಾಡ್ತಾನೆ ಇರ್ತೀರಾ? ಅಲ್ಲ, ಯು ಡೂ ದ ವರ್ಕ್. ಪಬ್ಲಿಕ್ ಏನು ಅಂತಾರೆ? ನೀವು 1 ದಿವಸ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಇನ್ನೊಂದು ದಿವಸ ಬ್ಯಾಂಗ್ಳೂರು ನಿಮಗೆ ಮೀಟಿಂಗ್ ಆಯ್ತು. ಇಲ್ಲಿ ನೋಡ್ಕೊಡೋರು ಯಾರು? ನೋಡಿ, ನನಗೆ ಸೆಕ್ರೆಟರಿ ಮೇಡಮ್ ಕರೀಲಿ, ಇನ್ನೊಬ್ಬ ಮಿನಿಸ್ಟರ್ ಕರೀಲಿ, ನನಗೆ ಅದೆಲ್ಲ ಅಗತ್ಯ ಇಲ್ಲ. ಮೈ ಕಾನ್ಸ್ಟಿಟ್ಯೂನ್ಸಿ. ನನ್ನ ಪ್ರಕಾರ ಪ್ರಾಮಾಣಿಕವಾಗಿ ತರಾಟೆಗೆ ತಗೊಂಡಿದ್ದಾರೆ ಪುತ್ತೂರು ಶಾಸಕರು. ಆದರೆ ನಾನು ಮೊನ್ನೆ ಹೇಳಿದೆ ಅಂತ ಅಂದ್ಬಿಟ್ಟು 1-2 ದಿವಸದಲ್ಲಿ ಹೇಳಿದ್ರೆ ಆಗಲ್ಲ ಕೆಲಸ. ಇಲ್ಲೆಲ್ಲ ಹೆಂಗೆ ಅಂದರೆ ಜಡ್ಡು ಹಿಡಿದೋಗಿದ್ದಾರೆ ಅಧಿಕಾರಿಗಳು. ದಿನ ಎವ್ರಿ ಡೇ ನೀವು ಫಾಲೋ ಅಪ್ ಮಾಡ್ತಾನೆ ಇರಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಅಶೋಕ್ ಕುಮಾರ್ ರೈ ಅವರು ಮಾತನಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದರೆ ಜನರು ಕೂಡ ಜನಪ್ರತಿನಿಧಿಗಳಿಗೆ ಹೀಗೆ ಪ್ರಶ್ನೆ ಕೇಳ್ತಾರೆ. ಅಧಿಕಾರಿಗಳನ್ನ ಹಿಂಗೆ ಬೆವರಿಳಿಸಲಿಲ್ಲ ಅಂದರೆ ಕೆಲಸ ಆಗಲ್ಲ. ಬಟ್ ಇದನ್ನು ಮೊದಲೇ ಮಾಡಬೇಕಾಗಿತ್ತು. ಮಳೆಗಾಲದಲ್ಲೇ ರೋಡೆಲ್ಲ ಹೀಗಾಗಿತ್ತು ಅಲ್ವಾ? ಹೌದು ಅರವಿಂದ್, ಈಗ ಈ ವರ್ಷದ ಮಳೆಗಾಲದಲ್ಲಿ ಎಲ್ಲ ರಸ್ತೆಗಳು ಹದಗೆಟ್ಟು ಹೋಗಿರುವಂಥದ್ದು. ಯಾವುದೇ ರೀತಿಯಾದಂಥ ತೇಪೆ ಕಾರ್ಯವು ಇಡೀ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ಇದಕ್ಕೆ ಅನುದಾನ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಇದು ಪುತ್ತೂರು ನಗರದೊಳಗಿರುವಂಥ ಒಂದು ರಸ್ತೆ. ಇದು ನಗರಸಭೆಯ
ವ್ಯಾಪ್ತಿಗೆ ಬರುವಂಥದ್ದು. ಹಾಗಾಗಿ ನಗರಸಭೆ ಇದರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಕಳೆದ ಕೆಲವು ದಿನಗಳಿಂದ ಶಾಸಕರು ಅಧಿಕಾರಿಗಳಿಗೆ ಹೇಳ್ತಾನೆ ಇದ್ರು, ಪ್ರಮುಖವಾಗಿ ನಗರಸಭೆ ಕಮಿಷನರ್ ವಿದ್ಯಾರ್ ಅವರಿಗೆ ಹೇಳ್ತಾನೆ ಇದ್ರು. ಆದರೆ ಅವರು ನಾನು ಮೀಟಿಂಗ್ ಅಲ್ಲಿದ್ದೇನೆ, ಬೆಂಗಳೂರಲ್ಲಿದ್ದೇನೆ, ಈ ರೀತಿಯಾದಂಥ ಹೇಳಿಕೆಗಳನ್ನು ಅವ್ರು ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ನಿರಂತರವಾಗಿ ನಾನು ಹೇಳ್ತಾ ಇದ್ರು, ಯಾವುದೇ ರೀತಿಯಾದಂಥ ಕಾಮಗಾರಿ ಆಗಿಲ್ಲ, ಟೆಂಡರ್ ಅನ್ನು ಕರೆಯುವಂಥ ಕೆಲಸಗಳನ್ನು ನೀವು ಮಾಡಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನ ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಒಂದು ವಿಡಿಯೋದ ಮೂಲಕ ಹೇಳಿರುವಂಥದ್ದನ್ನು ಗಮನಿಸಬಹುದು. ಇದು ನಿರಂತರವಾಗಿ ಈ ರೀತಿಯಾಗಿ ಗುಂಡಿಗಳಿದ್ರು, ಅದೇ ಗುಂಡಿಯಲ್ಲಿ ನಾವೆಲ್ಲ ಓಡಾಡ್ತಾ ಇದ್ದೇವೆ, ಅದರಲ್ಲೂ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ, ಆಗಿದ್ರೂ ನೀವು ಯಾಕೆ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದನ್ನು ಅವರು ಪ್ರಶ್ನೆ ಮಾಡ್ತಾರೆ. ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ರೊಚ್ಚಿಗೆದ್ದಿರುವಂಥ ಶಾಸಕರು ಈ ರೀತಿಯಾಗಿ ಅಲ್ಲಿಂದಲೇ ವಾಹನದಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಗರಸಭೆ ಕಮಿಷನರ್ ಅವರಿಗೆ ಕರೆ ಮಾಡಿರುವಂಥದ್ದು, ಹಿಗ್ಗಾಮುಗ್ಗವಾಗಿ ಅವರನ್ನು ತರಾಟೆಗೆ ತೆಗೆದುಕೊಂಡಿರುವಂಥದ್ದು, ನಿನ್ನೆ ಮಾಡಿರುವಂಥ ಇದೊಂದು ಫೋನ್ ಕರೆ. ಹಾಗಾಗಿ ಇವತ್ತಿನಿಂದಲೇ ಕೆಲಸ ಆರಂಭಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ, ಶೀಘ್ರದಲ್ಲೇ ಮಾಡಬೇಕು ಅನ್ನುವಂಥದ್ದನ್ನು. ಹಾಗಾಗಿ ಕಮಿಷನರ್ ಅವರು ಒಪ್ಕೊಂಡಿದ್ದಾರೆ, ಆದಷ್ಟು ಬೇಗ ಮಾಡ್ತೇವೆ ಅನ್ನುವಂಥದ್ದು. ಈಗ ಕೊಟ್ಟಿರುವಂಥ ಟೆಂಡರ್ಗಳನ್ನು ಅದರ ಫಾಲೋಅಪ್ ಮಾಡಿಲ್ಲ, ಹಾಗಾಗಿ ಕೆಲಸ ಆಗಿಲ್ಲ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈ ಕಾರಣಕ್ಕಾಗಿ ಶಾಸಕರು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಅವರನ್ನು ಕಮಿಷನರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಇದೇ ರೀತಿಯಾಗಿ ಶಾಸಕರನ್ನು ಸ್ಥಳೀಯರು ಇದೇ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ. ಯಾವುದೇ ರೀತಿಯಾದಂಥ ರಸ್ತೆ ಸರಿ ಇಲ್ಲದಂಥ ಸಂದರ್ಭದಲ್ಲಿ ಬಹಳಷ್ಟು ಈ ರೀತಿಯಾದಂಥ ವಿರೋಧಗಳು ವ್ಯಕ್ತ ಆಗುತ್ತೆ. ಅದು ಪುತ್ತೂರು ನಗರ ವ್ಯಾಪ್ತಿ ಮಾತ್ರ ಅಲ್ಲದೆ ಸುತ್ತಮುತ್ತ ಇರುವಂಥ ಎಲ್ಲ ರಸ್ತೆಗಳು ಇದೇ ರೀತಿಯಾಗಿ ಹದಗೆಟ್ಟಿರುವಂಥದ್ದು. ಈ ಕಾರಣಕ್ಕಾಗಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈ ಕಾರಣಕ್ಕಾಗಿ ಈಗ ಶಾಸಕರು ಕಮಿಷನರನ್ನು ತರಾಟೆಗೆ ತೆಗೆದುಕೊಂಡಿರುವಂಥದ್ದನ್ನು ಇಲ್ಲಿ ಗಮನಿಸಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಡೋಂಟ್ ಟೇಕ್ ಇಟ್ ಲೈಟ್ಲಿ ಅಂತಾರೆ, ಒಂದು ವಾರ್ನ್ ಮಾಡ್ತಾರೆ. ಎಲ್ಲದಕ್ಕೂ ಕೆಳ ಹಂತದ ಅಧಿಕಾರಿಗಳ ಕಡೆ ಕೈ ತೋರಿಸಿದ್ರೆ ನೀವ್ಯಾಕೆ ಅದು ಕಮಿಷನರ್ ಆಗಿ? ಆಯ್ತಪ್ಪ, ಕಮಿಷನರ್ ಬೆಂಗಳೂರಲ್ಲಿರಲಿ, ಎಲ್ಲಾದರೂ ಇರಲಿ, ವರ್ಕ್ ಆರ್ಡರ್ ಕೊಟ್ಟರೆ ಬಂದು ಕೆಲಸ ಮಾಡ್ತಾರೆ ಅವರು. ಇವರೇ ಮುಂದೆ ನಿಂತ್ಕೊಂಡು ರೋಡ್ಗಿಳಿದು ಕೆಲಸ ಮಾಡಿಸ್ಬೇಕು ಅಂತ ಏನಿಲ್ಲ. ಅಟ್ಲೀಸ್ಟ್ ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಇವತ್ತಾದರೂ ಕೆಲಸ ಶುರುವಾಗುತ್ತಾ? ಆ ರೋಡ್ ನೋಡಿ ಹೆಂಗಿದೆ ಅಂತ. ಆ ರೋಡಲ್ಲಿ ಜನ ಓಡಾಡೋಕ್ಕಾಗುತ್ತಾ? ಇವ್ರನ್ನ ಓಟ್ ಹಾಕಿ ಗೆಲ್ಸಿದ ಮೇಲೆ ಜನ ಇವ್ರನ್ನ ಪ್ರಶ್ನೆ ಮಾಡಲ್ವಾ?